ಉಡುಪಿಯಲ್ಲಿ ಆಟೋ ಗ್ಯಾಸ್ ದರ ಏರಿಕೆ ಹಿನ್ನೆಲೆಯಲ್ಲಿ ಏಜಿಸ್ ಆಟೋ ಗ್ಯಾಸ್ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಉಡುಪಿ ನಗರದ ಇತರ ಗ್ಯಾಸ್ ಪಂಪ್ಗಳಲ್ಲಿ ಸಾಮಾನ್ಯ ದರ ಇದ್ದು, ಏಜಿಸ್ ಗ್ಯಾಸ್ನಲ್ಲಿ 18 ರೂಪಾಯಿ ಹೆಚ್ಚಳ ಇದೆ. ನಿನ್ನೆ ಮಧ್ಯಾಹ್ನದ ಬಳಿಕ ದರದಲ್ಲಿ ಏಕಾಏಕಿ ಹೆಚ್ಚಳ ಆಗಿದ್ದು, ಪರಿಸ್ಥಿತಿಯ ಲಾಭ ಪಡೆಯಲಾಗುತ್ತಿದೆ ಎಂದು ಆಟೋ ಚಾಲಕರು ಆರೋಪಿಸಿದ್ದಾರೆ. ಪಂಪ್ ಮಾಲಕರು ನಮಗೆ ಸುತ್ತೋಲೆ ಬಂದಿದೆ ಎಂದು ಹೇಳುತ್ತಿದ್ದು, ದರ ಇಳಿಕೆಗೆ ಆಟೋ ಚಾಲಕರು ಒತ್ತಾಯಿಸಿದ್ದಾರೆ. ನಮಗೆ ಹೊಸ ಸ್ಟಾಕ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ನಾವು ಈ ದಿನ ಅಂದರೆ LPG ಉದ್ಯಾರ ಪಂಪಿನಲ್ಲಿ ಪ್ರತಿ ಒಂದು ಪಂಪಲ್ಲಿ 70 ರೂಪಾಯಿಗೆ ದರ ಇತ್ತು. ಯುದ್ಧದ ಪರಿಣಾಮ ನೆಪ ಒಡ್ಡಿ ಇಲ್ಲಿ ಏಕಾಏಕವಾಗಿ ಒಂದು 90 ರೂಪಾಯಿಯನ್ನು ಚಾರ್ಜ್ ಮಾಡಿದ್ದಾರೆ. ಮುನ್ನೆಯಿಂದ ಹಲವಾರು ರಿಕ್ಷಾ ಚಾಲಕರಲ್ಲಿ ಅವರಿಗೆ ಮತ್ತೆ ಘರ್ಷಣೆ ಆಗಿತ್ತು. ಇದರ ಬಗ್ಗೆ ನಮ್ಮ ಕಟ್ಪಾಡಿ ಮತ್ತು ಮಲ್ಪೆ ಮತ್ತು ಉಡುಪಿಯವರೆಲ್ಲ ಗಮನಕ್ಕೆ ಬಂತು. ಆದರೆ ಏಕಾಏಕಾಗಿ ನಿನ್ನೆ ರಾತ್ರಿನೇ ಒಂದು ಮೆಸೇಜನ್ನು ಬಿಟ್ಟರು, ಈ ದಿನ ಪ್ರತಿಭಟನೆಯನ್ನು ಮಾಡ್ತೇವೆ ಈ ಗ್ಯಾಸ್ ಪಂಪಿನ ವಿರುದ್ಧ ಅಂತ. ಅದಕ್ಕೆ ನಾವು ಇಲ್ಲಿ ಯಾವುದೇ ಮುನ್ನೆಚ್ಚರಿಕೆಯಾಗಿ ಯಾವುದೇ ಪರ್ಮಿಷನ್ ಮಾಡ್ಕೊಳ್ಳಿಲ್ಲ. ಉಡುಪಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಅವಕಾಶ ಈಗ ಪ್ರತಿಭಟನೆ ಮಾಡಲಿಕ್ಕೆ ಈಗ ಅವಕಾಶ ಇಲ್ಲ. ಆದರೂ ನಾವೀಗ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ದೇವೆ. ಆದರೆ ಇಲ್ಲಿ ಶಾಂತಯುತವಾಗಿ ಇಲ್ಲಿ ಇದ್ದು ನಾವು ಸಂಬಂಧಪಟ್ಟ ಇಲಾಖೆಗೆ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಹಾಗೂ ಸಡನ್ನ 90 ರೂಪಾಯಿ ಮಾಡಿದ್ದಾರೆ. ಇದು ಯಾವ ನ್ಯಾಯ? ಒಂದು ಕಡೆ 72 ರೂಪಾಯಿ 30 ಪೈಸೆಯಲ್ಲಿ ಎಲ್ಲ ಪಂಪಿನವರು ಹಾಕ್ತಾ ಇದ್ದಾರೆ. ಈ ಪಂಪಲ್ಲಿ 90 ರೂಪಾಯಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸದಸ್ಯರು ಅವರ ಹತ್ರ ವಿಚಾರಿಸಿದಾಗ ಅವರು ಹೇಳ್ತಿದ್ರು, ನಮಗೆ ಹೊಸ ಸ್ಟಾಕ್ ಬಂದಿದೆ, ಹಾಗಾಗಿ ಅದೆಲ್ಲ ಹಳೆ ಸ್ಟಾಕಲ್ಲಿ ಅವರು ಮಾರ್ತಾ ಇದ್ದಾರೆ. ಹೊಸ ಸ್ಟಾಕಿಗೆ ರೇಟ್ 90 ರೂಪಾಯಿ ಆಗಿದೆ, ಇದಕ್ಕಾಗಿ ನಾವು ಜಾಸ್ತಿ ಮಾಡಿದ್ದೇವೆ, ನಮ್ಮ ಓನರ್ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ. ಹಾಗಾಗಿ ಇದು ಯಾವ ನ್ಯಾಯ? ಇಂಥ ನ್ಯಾಯವನ್ನು ಇಟ್ಕೊಂಡು ನಮಗೆ ನಮ್ಮದರಲ್ಲಿ ಇವರು ಲೂಟಿ ಮಾಡ್ತಾ ಇದ್ದಾರೆ. ಇದನ್ನು ಸಂಬಂಧಪಟ್ಟ ಇಲಾಖೆಯವರು, ಜಿಲ್ಲಾಧಿಕಾರಿಗಳು ಸರಿಪಡಿಸಿಕೊಳ್ಬೇಕು ಕೂಡಲೇ.